ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BNRO. ಐ ಆಮ್ ಚರಣ್. ಈಗ ಆಲ್ಮೋಸ್ಟ್ ಒಂದು 27 ಜನ 27 ಮೆಂಬರ್ಸ್ ಅನಾಲಿಸಿಸ್ ಬರೆಯೋಕ್ಕೆ ಬಂದಿದ್ರಿ. ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಒಂದೊಂದು ಪಾಯಿಂಟ್ಗೂ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಅನಾಲಿಸಿಸ್ ಯಾವ ಥರ ಬರೀಬೇಕು, ಅದಕ್ಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಹಾಕ್ಕೋಬೇಕು ಅನ್ನೋದು ಟೀಚ್ ಮಾಡಿ ಬರ್ದಿದ್ದೀವಿ. ಅವ್ರ ಜೊತೆ ನಾನು ಕೂಡ ಬರ್ದಿದ್ದೀನಿ. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಅನಾಲಿಸಿಸ್ ಮಾಡಿದ್ದು? ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಮ ಕಾಮೆಂಟ್ ಪ್ರಕಾರ ಅದು ನೋಡಿ ಹೇಳಿ ನೋಡೋಣ ಹೆಂಗಿತ್ತು ಅಂತ. ಓಕೆ, ಈಗ ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇತ್ತು, ಇವತ್ತು ನಾವೇನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ನೋಡ್ಕೊಳ್ಳಿ. ಫಸ್ಟು ಗೋಲ್ಡು. ಓಕೆ, ಇದರಲ್ಲಿ ಈ ಮೊಮೆಂಟಮ್ ಬೈಯಿಂಗ್ ಮಾಡಿದ್ವಿ, ಆಮೇಲೆ ಈ ಮೊಮೆಂಟಮ್ ಬೈಯಿಂಗ್ ಮಾಡಿದ್ವಿ, ಇಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ವಿ. 3 ಟ್ರೇಡ್ ಗೋಲ್ಡ್. ಈ ಫ್ಲ್ಯಾಗ್ ಒಳಗಡೆ 3 ಟ್ರೇಡ್, 3 ಪಾಸ್ ಆಗಿದ್ದಾವೆ ನಾನು ಹೇಳಿದ್ದು. ಓಕೆ, ನೆಕ್ಸ್ಟು ನಿಫ್ಟಿಯಲ್ಲಿ ನೋಡಿ, ಬೆಳಿಗ್ಗೆ ಪೀಕ್ ಅಲ್ಲಿತ್ತು, ಅದಿಲ್ಲವರೆಗೂ ಬಂದಿದೆ. ಓಕೆ, ಬೆಳಿಗ್ಗೆನೇ ನಾವು ಫಾಲೋ ಮಾಡುವಾಗಲೇ ಟಾರ್ಗೆಟ್ ಬಂದುಬಿಡ್ತು 40 ಪಾಯಿಂಟ್ಸ್. ಅದಾದಮೇಲೆ ರೀಟ್ರೇಸ್ ಮಾಡಿ ಮತ್ತೆ ಇಲ್ಲವರೆಗೂ ಬಂದಿದೆ. ಇದು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿರೋದು. ಒಂದು ಸೆಲ್ಲಿಂಗ್, ಒಂದು ಬೈಯಿಂಗ್, 2 ಪ್ರಾಫಿಟ್ ಆಗಿದ್ದಾವೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ಇರುತ್ತೆ ನೋಡಿ ನಾಳೆ. ಯಾಕೆಂದರೆ ಪ್ರತಿ ದಿನ ಇದೇ ಲೆವೆಲ್ಸ್ ವರ್ಕ್ ಆಗ್ತಿರೋದ್ರಿಂದ ಅನಾಲಿಸಿಸ್ ಏನು ಸ್ಪೆಷಲಾಗಿ ಮಾಡೋ ಅವಶ್ಯಕತೆ ಇರಲ್ಲ. ಮಂಡೇ ಓಪನ್ ಆಗಿರೋ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಒಳಗಡೆ ಫುಲ್ ವೀಕ್ ರನ್ ಆಗಿದೆ ಮಾರ್ಕೆಟ್. ಈಗ ನಾಳೆ ಫ್ರೈಡೇ ಇರುತ್ತೆ, ಇಲ್ಲೊಂದು ಗ್ಯಾಪ್ ಇದೆ. ಓಕೆ, ಮಾರ್ಕೆಟ್ ಫಸ್ಟ್ ಹಾಫಲ್ಲಿ ಸಸ್ಟೆಂಡ್ ಆಗಿ ಬ್ರೇಕ್ ಆಗಿದೆ ಅಂದರೆ ಈ ಗ್ಯಾಪ್ ಫಿಲ್ ಆಗುತ್ತೆ. ಯಾಕಂದರೆ ಪ್ರಾಫಿಟ್ ಬುಕ್ಕಿಂಗ್ ನೆಕ್ಸ್ಟ್ 2 ಡೇಸ್ ಹಾಲಿಡೇಸ್ ಇರೋದ್ರಿಂದ, ಸಾಟರ್ಡೆ ಸಂಡೇ, ಇದು ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ಫಾಲ್ ಆಗಿಲ್ಲ ಅಂದರೆ ಇದೇನು ಫೈಟ್ ಮಾಡಿದೆ, ಈ ಫ್ಲಾಗ್ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ, ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಬೇಕು. 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಜಾಸ್ತಿ. 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಪ್ರಕಾರ ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬ್ರೇಕ್ ಆದರೆ ಸೆಲ್ಲಿಂಗ್, ಇದು ಬ್ರೇಕ್ ಆದರೆ ಬೈಯಿಂಗ್. ಬಿಕಾಸ್ ಸೆಲ್ಲಿಂಗ್ ಯಾಕೆಂದರೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ಯಾಪ್ ಕವರಿಂಗೋಸ್ಕರ, ಪ್ಲಸ್ ಹಾಲಿಡೇಸ್ ಇರೋದ್ರಿಂದ. ಬೈಯಿಂಗ್ ಯಾಕೆಂದರೆ ಫೈಟ್ ಮಾಡಿದೆ, ಮಾರ್ಕೆಟ್ ಫೈಟ್ ಮಾಡಿದ್ರೆ ಮೇಲೆ ಹೋಗಬೇಕು, ಇಲ್ಲೊಂದು ಗ್ಯಾಪ್ ಇದೆ, ಇದಕ್ಕೋಸ್ಕರ. ಓಕೆ, ಇದನ್ನು ಡ್ಯುಯಲ್ ಯು ಅಂತೀವಿ. ಇದು ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೂಡ. ನಿಫ್ಟಿ ನೋಡ್ಕೊಳ್ಳಿ, ಸೇಮ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಫ್ಟಿ ವೀಕ್ ಇದೆ. ಓಕೆ, ಯಾಕಂದರೆ ಬ್ಯಾಂಕ್ ನಿಫ್ಟಿ 5%, ಜಸ್ಟ್ 5 ಪಾಯಿಂಟ್ಸ್ ಮೈನಸಲ್ಲಿ ಕ್ಲೋಸ್ ಆದರೆ ನಿಫ್ಟಿ 146 ಪಾಯಿಂಟ್ಸ್ ಮೈನಸಲ್ಲಿ ಕ್ಲೋಸ್ ಆಗಿದೆ. ಅಂದರೆ ನಿಫ್ಟಿ ವೀಕ್ ಇದೆ. ನಿಫ್ಟಿ ನಾಳೆ ಕರೆಕ್ಷನ್ ಬಂದು ಇಲ್ಲೊಂದು 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ನಾನೇ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಕೂಡ. ಆ ಟೆಲಿಗ್ರಾಮ್ಗೆ ಯಾವ ಥರ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಗ್ರೂಪ್ದು ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಲೈವಲ್ಲಿ. ಓಕೆ, ಇವತ್ತು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಒಂದು ಸತಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ, ಇವತ್ತು ಬೆಳಗ್ಗೆ ಫೆಬ್ರವರಿ 12ನೇ ತಾರೀಕು ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ. ಝೋನ್ ಬ್ರೇಕ್ ಆದರೆ ಟ್ರೆಂಡಿಂಗ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ ಫೈಟ್ ಮಾಡಿದೆ. ಬ್ರೇಕ್ ಆದರೆ ಟ್ರೆಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ವಿ. ಬಟ್ ಇವತ್ತು ಮಾರ್ಕೆಟ್ ಝೋನಿಂದ ಆಚೆ ಬಂದಿಲ್ಲ. ಓಕೆ, ಅದಾದಮೇಲೆ ನಿಫ್ಟಿ ಪಿ ತೊಗೊಂಡಿದ್ವಿ, ಈ ಸ್ಟ್ರೈಕ್ ಪ್ರೈಸ್, ಅದರದ್ದು ರಿಸಲ್ಟ್ ಇದು ಎಂಟ್ರಿ ಪ್ಲೇಸ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಓಕೆ, ಆಮೇಲೆ ಇನ್ನು ಸ್ಕ್ರೀನ್ಶಾಟ್ ಎಲ್ಲ ಬಿಟ್ಬಿಡಿ. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಇದಕ್ಕೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಜಾಯ್ನ್ ಆಗಿ. ನಿಫ್ಟಿ ಈ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ನಾನೇ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಇದು ನಿಫ್ಟಿ ರಿಜೆಕ್ಷನ್ ಬಂದರೆ ಬೈಯಿಂಗ್, ಇದು ಬ್ರೇಕ್ ಆದರೆ ಸೆಲ್ಲಿಂಗ್. ಬ್ಯಾಂಕ್ ನಿಫ್ಟಿ ಡ್ಯುಯಲ್ ವ್ಯೂ, ಆ ಝೋನಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡಿ. ಅದು ಬ್ಯಾಂಕ್ ನಿಫ್ಟಿ. ನಾಳೆ ವೀಕೆಂಡ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಝೋನಿಂದ ಆಚೆ ಬಂದಾಗ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಈ ಲೆವೆಲ್ಸ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಎನಿ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, MCX, ಎನಿ ಮಾರ್ಕೆಟ್, ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ, ಎನ್ಕ್ವೈರೀಸ್ ಇದ್ದರೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್.
ಈ ಲೆವೆಲ್ಸ್ ಆ್ಯಂಡ್ ಅನಾಲಿಸಿಸ್ ಪೂರ್ತಿ ಎಜುಕೇಷನಲ್ ಪರ್ಪಸ್ ಓನ್ಲಿ. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ SGX ಬಗ್ಗೆ ಆಮೇಲೆ ಆಪ್ಷನ್ ಬೈಯಿಂಗ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಅದು ನಾಳೆ 7:45 ನಾಳೆ 7:45ಗೆ ಅಪ್ಲೋಡ್ ಆಗುತ್ತೆ. ಅದನ್ನು ನೋಡಿ ಏನಾದರೂ ಹೆಲ್ಪ್ ಆಗ್ಬೋದು ನಿಮಗೆ. ಬಿಗಿನರ್ಸ್ ಯಾರಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಅದನ್ನು ನೋಡಿ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ವೀಡಿಯೋ ಇರ್ಬೋದು. ಇಂಟ್ರೆಸ್ಟ್ ಅವರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಫ್ಯೂಚರಲ್ಲಿ. ನೋಡೋಣ ನಾಳೆ ಆ ವೀಡಿಯೋಗೆ ಎಷ್ಟು ಸಪೋರ್ಟಿಂಗ್ ಬರುತ್ತೆ ಅಂತ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.